ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್ ಅನ್ಬೋದು. ನಾವೆಲ್ಲ ಫಸ್ಟು ಮೇನ್ ಆ್ಯಕ್ಚುಲಿ ನಮ್ಮದು ಫಸ್ಟ್ ರೈಡ್ ಎಲ್ಲಿ ಹೋಗಬೇಕಂದ್ರೆ ಮೇಲ್ಕೋಟೆ ಪ್ಲ್ಯಾನ್ ಇತ್ತು. ಬಟ್ ಆ್ಯಕ್ಚುಲಿ ಈ ಡಬ್ಬ ನನ್ನ ಮಗ ಹೋಗ್ಬಿಟ್ಟು ಮೇಲ್ಕೋಟೆಯಿಂದ ತಲಕಾಡಿಗೆ ಪ್ಲ್ಯಾನ್ ಮಾಡ್ದ. ಬಟ್ ಅವನೇನು ಮಾಡ್ದ ಅಂದ್ರೆ 4:15 ಬಿಡೋಣ ಅಂತಂದರೆ ಈಗ ನನ್ನ ಮಗ 7:30ವರೆಗೂ ಇದ್ದ. 7:30 ಮಲ್ಕೊಂಡು 8 ಗಂಟೆ ಬ್ಯಾಂಗ್ಳೂರ್ ಬಿಡ್ತಾನೆ. ನೋಡಿ ಇವಾಗ 12 ಗಂಟೆ ಈ ಪ್ಲೇಸಲ್ಲಿ ಇದ್ದೀವಿ. ಟಾಟಾ. ಹಾಯ್ ಫ್ರೆಂಡ್ಸ್, ಇವಾಗ ಆದರ್ಶ ಅನ್ನೋದು ನಮಗೆ ತಲಕಾಡು ಕರ್ಕೊಂಡು ಹೋಗ್ತಿದ್ರೆ. ಬಟ್ ಆನ್ ದಿ ವೇ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ತಲಕಾಡು. ಬಟ್ ಇಲ್ಲೊಂದು ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಅವ್ರ ಗಾಡಿ, ಅವ್ರ ಅಂಬಾರಿದು ಒಂದು ಫೋಟೋಶೂಟ್ ತೆಗೆದ್ಬಿಟ್ಟು ನಿಮಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. Rolling down the strip with the top peeled back, sunshine beaming, yeah, the west where it's at. Palm trees swaying, cool breeze in the music on the sidewalk popping, got my sneakers doing tricks. Hey, we riding real smooth, so smooth. California grooves, west side. BBQ's fired up, bring your crew. Retro vibes is what we do. Check it out. Butts on the track, got us feeling real good. Talkbox vibes, bring the heat to the hood. Cruising down the boulevard, Cypress trees wave. West Coast flavor that'll carry you for days. Oh, the ocean breeze, it calls my name. Seagulls and the sunset in this golden frame. ಸೊ ಹೋಗ್ತಾ ದಾರಿಯಲ್ಲಿ ಪಾರಿವಾಳ ಕಾಣಿಸ್ತು. ನಮ್ಮ ಬಾಯ್ಸ್ ಎಲ್ಲ ಸಡನ್ನಾಗಿ ಬ್ರೇಕ್ ಹಾಕಿ ಪಾರಿವಾಳಕ್ಕೆಲ್ಲ ಊಟ ಹಾಕ್ಬಿಟ್ಟು ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿ ಒಂದು ಪ್ಯಾಕೆಟ್ ಕಾಳೆಲ್ಲ ತೊಗೊಂಡು, ಪಾರಿವಾಳ ಅಲ್ಲ ನಮಗೋಸ್ಕರನೇ ಕಾಯ್ತಿತ್ತ ಏನೋ ಥರನೇ ಅನಿಸ್ತು. ಸೊ ಹೋಗ್ತದಪ್ಪ ದಾರಿ, ಪಾರಿವಾಳೆಲ್ಲ ಊಟ ಹಾಕಿ ನಮಗೂ ಏನೋ ಊಟ ಮಾಡಬೇಕು ಅಂತ ಅನಿಸ್ತು. ಸೊ ಹೋಟೆಲ್ ಊಟನೂ ಚೆನ್ನಾಗಿತ್ತು. ನಮ್ಮೆಲ್ಲ ಬಾಯ್ಸು ಕೂಡ ಫೀಡ್ಬ್ಯಾಕ್ ಚೆನ್ನಾಗಿದೆ ಹೋಟೆಲ್ದು ಕೂಡ. ಸೊ ಒಳ್ಳೆ ಊಟ, ಹೆಲ್ದಿ. ಸೊ ಹೋಗ್ತಾ ದಾರಿಯಲ್ಲೂ ನೀವು ಪ್ರಿಫರೆನ್ಸ್ ಮಾಡ್ಬೋದು ತಲಕಾಡು ಹೋಗೋ ದಾರಿಯಲ್ಲಿ. Neon hums like a subtle thrill. Shadows dance on the windowsill. Concrete dreams in the glow collide. ಸೊ ಫೈನಲಿ ತಲಕಾಡ್ ರೀಚ್ ಆಗಿದ್ದೀವಿ ಆಫ್ಟರ್ ಅ ಲಾಂಗ್ ಜರ್ನಿ, 1 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ. ಸೊ ಇದೇ ನೀವು ನೋಡ್ಬೋದು ಕಾವೇರಿ ನದಿ ಸೊ ಹರಿತಿರೋದು. ಸೊ ಇಲ್ಲಿ ಬೋಟಿಂಗ್ ಸ್ಪಾಟ್ ಎಲ್ಲ ಇದೆ. ಫೋಟೋ ಹೊಡಿ ಹಂಗೆ ಐಫೋನಲ್ಲಿ. ಬಾಯ್ಸು ಕೂಡ ಏನೋ ಜೋಶಲ್ಲಿ ಬೋಟ್ ಇದೆ ಹೋಗ್ಬಿಡೋಣ ಒಂದು ರೌಂಡು ಅಂತ ಹೇಳಿ ಕೂಡ ಒಂದು ಬೋಟ್ ಹತ್ತೇ ಬಿಟ್ರು. ಸೊ ಪರ್ ರೇಟ್ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಇಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಒಂದು ದಡದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬಿಡ್ತಾರೆ. ಒಂದು ಒಳ್ಳೆ ಫೀಲು. ಸೊ ಒಂದಿಷ್ಟು ಬೈಕಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ನಾವೆಲ್ಲ ಸ್ವಲ್ಪ ನೀರು ಮಧ್ಯೆ ಬೋಟಲ್ಲಿ ಒಂದು ಹರ್ಕೊಂಡು, ಸೊ ಆ ಟೈಮ್ ಹೆಂಗಿತ್ತು ಅಂದರೆ ಒಂಥರ ಮೈಂಡ್ ಸ್ವಲ್ಪ ರಿಲೀಫ್ ಆಯಿತು ಎಲ್ಲರಿಗೂ ಒಂದು ಕಡೆ. ಸೊ ಹೊಸ ಫೀಲಿಂಗು. ಅವಾಗ ಈ ಥರ ಹೋಗ್ತಿದ್ರೆ ಚೆನ್ನಾಗೂ ಅನಿಸುತ್ತೆ ಅಂತ ಅನ್ನಿಸ್ತು ಎಲ್ಲರಿಗೂ. ಅಂದಂಗೆ ಮಾಡೋಕೆ a chase.
ಸೊ ಫೈನಲಿ ತಲಕಾಡು ಮುಗಿಸಿ ಬಾಯ್ಸ್ ಎಲ್ಲರೂ ಈ ಕಡೆ ಫಾಲ್ಸ್ ಕಡೆ ನೋಡ್ಕೊಂಡು ಹಂಗೆ ವ್ಯೂ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಈ ಕಡೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ನೂ ಒಂದು ವಿಸಿಟ್ ಹಾಕಿದ್ವಿ. ಸೊ ನೀವು ಏನಾರು ಪ್ಲ್ಯಾನ್ ಮಾಡೋದಾದ್ರೆ ಮಾಡ್ಬೋದು. ಬ್ಯಾಂಗ್ಳೂರ್ ಟು ಈ ಫಾಲ್ಸ್ ಈ ಪ್ಲೇಸ್ಗೆಲ್ಲ 130 ಕಿಲೋಮೀಟರ್ಸ್ ಆಗುತ್ತೆ. ಸೊ 1 ಡೇ ಟ್ರಿಪ್ ಮಾಡ್ಕೊಬೋದು. ಸೊ ಬಾಯ್ಸ್ ಎಲ್ಲ ಒಂದು ಬೈಕ್ ರೈಡ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಹೋಗ್ಬೋದು. ಸೊ ಇದೆಲ್ಲ ಒಂದು ಒಳ್ಳೆ ವ್ಯೂ ಪಾಯಿಂಟು. ವೀಕ್ ಮಧ್ಯದಲ್ಲಿ ಈ ಥರ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯೂಚರೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇದೇ ಥರ ತೊಗೊಂಬರ್ತಾ ಇರ್ತೀನಿ ಇನ್ಫಾರ್ಮೇಷನ್ ವ್ಯೂ ಆಗಿ. ಸೊ ಸಪೋರ್ಟ್ ಮಾಡಿ.